ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನ್ ವೆಜ್ ಫಂಕ್ಷನ್ ಇತ್ತು ನಮ್ಮ ಚೇತನಣ್ಣ ಅವ್ರದ್ದು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಾನು, ಮಮ್ಮಿ, ನಮ್ಮಣ್ಣ, ಆದ್ಯ ಎಲ್ಲರೂ. ನಾನಂತೂ ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಮಮ್ಮಿ ರೇಷ್ಮೆ ಸೀರೆನೇ ಉಟ್ಕೊಂಡಿದ್ದೀನಿ ನಾನು. ರೀಚ್ ಆಗಿದ ತಕ್ಷಣ ವನ್ನಿ ಮಮ್ಮಿ ಸಿಕ್ಕಿದ್ರು. ಸೊ ಅವರನ್ನ ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಬಂದ್ರಿ. ಆಗ ನಮ್ಮ ಆದ್ಯ ಮತ್ತು ಶರತ್ ಅಣ್ಣ ಅವರ ಮಗು ಇದು. ಸೊ ಅವರಿಬ್ರು ಫೋಟೋಸ್ ಇಟ್ಕೊಳ್ತಿದ್ರು. ಆ್ಯಂಡ್ ನಾವು ಹೋಗಿ ಫೋಟೋಸ್ ಎಲ್ಲ ಇಟ್ಕೊಂಡ್ರಿ. ಡ್ರೆಸ್ ನನಗೆ 3 ಜನ ದೊಡ್ಡಮ್ಮಂದಿರಿರ್ತಾರೆ. ಅದರಲ್ಲಿ ಒಬ್ಬರು ನಮ್ಮ ಮಮ್ಮಿ ಆ್ಯಂಡ್ ಹುಡುಗಿ ಇಬ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಜಾಸ್ತಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ಬಟ್ ಜಾಸ್ತಿ ವಿಡಿಯೋನ ಹಿಡಿಯೋಕ್ಕಾಗಲಿಲ್ಲ. ಊಟದ್ದು ಮರ್ತೇ ಹೋಗ್ಬಿಡ್ತೀನಿ ಒಂದೊಂದ್ಸಲಿ ಊಟ ತಿನ್ನೋವಾಗ ವಿಡಿಯೋ ಹಿಡಿಬೇಕು ಅಂತ ಹೇಳಿ. ನಾನಂತೂ ರೀಲ್ಸ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ ಮದುವೆದಲ್ಲಿ. ಬಟ್ ಏನೂ ಅದು ಆಗಲಿಲ್ಲ. ಅದಕ್ಕೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು. ನೆಟ್ಫ್ಲಿಕ್ಸಲ್ಲಿ ಕೋಟ್ ಅಂತ ಹೇಳಿ ಒಂದು ಮೂವಿ ನೋಡಬೇಕಿತ್ತು. ತುಂಬಾ ಟ್ರೆಂಡಿಂಗ್ ಮೂವಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನು ಸ್ಟೋರಿ ಅಂತ ಹೇಳಿ ನೋಡಿದ್ದು. ಚೆನ್ನಾಗಿದೆ ಮೂವಿ. ಎಲ್ಲ ಪಿಂಕ್ ಪಿಂಕ್ ಇವತ್ತು. ನಾವು ಹೋಗಿದ್ದು ಬೆನ್ನಿಮಿಲ್ ಗ್ರೌಂಡ್ಗೆ. ಅಲ್ಲಿ ನಯಗ್ರಹ ಫಾಲ್ಸ್ ಆಮೇಲೆ ರೋಬೋಟಿಕ್ ಬಟರ್ಫ್ಲೈಸ್ ಎಲ್ಲ ಇಟ್ಟಿದ್ರು. ಸೊ ಅದನ್ನು ಕರ್ಕೊಂಡೋಗಿ ತೋರ್ಸೋಣ ಅಂತ ಹೇಳಿ ಹೋಗಿದ್ವಿ. ಈ ವಿಡಿಯೋನ ಹಾಕಬೇಕಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಯಾಕೆ ಅಂತಂದರೆ ಆಗಿ ಆಲ್ಮೋಸ್ಟ್ 1 ಮಂತ್ ಆಗೋಗಿದೆ. ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ನಲ್ಲ, ಸೊ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡ ದೊಡ್ಡ ಬಟರ್ಫ್ಲೈಸ್ ಅದೆಲ್ಲ ಬದುಕಿ ಬಂದರೆ ನಮ್ಮ ಹತ್ರಕ್ಕೆ ಹೇಗಿರುತ್ತೆ ಅಂತೆಲ್ಲ ಯೋಚನೆ ಆಗುತ್ತೆ. ಬಿಕಾಸ್ ಅಲ್ಲಿ ಹೋದಾಗ ತುಂಬಾ ಭಯಂಕರವಾಗಿತ್ತು ಒಂದೊಂದು. ಅದೇ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು ನೋಡಿಕೊಂಡು. ಅದೊಂದು ಬಟರ್ಫ್ಲೈ, ಅವನ್ನೆಲ್ಲ ನೋಡಿಕೊಂಡು ಫೋಟೋಸ್ ಹಿಡ್ಕೊಂಡು ಮುಂದೆ ಬಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಸ್ಟಾಲ್ಸ್ ಇಟ್ಟಿರ್ತಾರೆ. ಅಲ್ಲಿ ಗಾಗಲ್ಸ್ ಇತ್ತು, ಅದನ್ಗೆ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡ್ರಿ. ಅದಾದಮೇಲೆ 1 ಪೇರ್ಸ್ ಆಫ್ ಸ್ಲಿಪ್ಪರ್ಸ್ ತೊಗೊಂಡ್ರಿ. ಅದನ್ಗೆ ಯೂಶ್ವಲಿ ಅದೇ ಏನೂ ಕೇಳೋದೇ ಇಲ್ಲ. ಅದು ಬೇಕಮ್ಮ ಇದು ಬೇಕಂದರೆ ಬೇಡ ಮಮ್ಮಿ ನನಗೆ ಅಂತಲೇ ಹೇಳೋದು. ಕೇಳಿದ್ರೆ 2 ಕೇಳ್ತಾಳೆ. ಒಂದು ಬಲೂನ್ಸ್ ಎಲ್ಲಾದರೂ ನೋಡಿಬಿಟ್ರೆ ಕೇಳ್ತಾಳೆ. ಇನ್ನೊಂದು ಮೇಯ್ನಾಗಿ ಏನಂತಂದರೆ ಕಾಟನ್ ಕ್ಯಾಂಡಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಅದಂತೂ. ಸೊ ಅದನ್ನು ಸಿಕ್ತು. ಸೊ ಅದನ್ನು ಕೊಡಿಸಿದ್ವಿ. ತುಂಬ ಖುಷಿಪಟ್ಲು ಮಗು. ಆದ್ಯ ಏರೋಪ್ಲೇನ್ ಗೇಮ್ ಆಡಬೇಕು ಅಂತ ಹೇಳಿದ್ಲು. ಚಿಕ್ಕ ಮಕ್ಕಳನ್ನ ಬಿಡೋದಿಲ್ಲ, ಸೊ ಯಾರಾದರೂ ದೊಡ್ಡವ್ರು ಇರಲೇಬೇಕು. ಅದಕ್ಕೂ ನಾನೇ ಹೋಗಿದ್ದೆ. ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ನಾನ್ ವೆಜ್ ಊಟ ತಿನ್ನೋಣ ಅಂತ ಹೇಳಿ ಮೆಜೆಸ್ಟಿಕ್ಕಲ್ಲಿ ನವಯುಗ ಹೋಟೆಲ್ಗೆ ಹೋಗಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಆ ಕಾಲದಲ್ಲೇ ಅವರು ಊಟ ಮಾಡಿದ್ರಂತೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರನ್ನು ಸಹ. ಸೊ ನಾವು ಒಂದ್ಸಲಿ ಹೋಗಬೇಕಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ಅವರು ಕರ್ಕೊಂಡು ಬಂದರು. ಬಟ್ ನನ್ನ ಹಸ್ಬೆಂಡ್ ಅವರು ನಾನ್ ವೆಜ್ ತಿಂದಿಲ್ಲ, ಅವರು ವೆಜ್ ತಿನ್ನೋದು, ಅವ್ರು ನಾನ್ ವೆಜ್ ತಿನ್ನೋದಿಲ್ಲ. ಆ್ಯಂಡ್ ನಾನು ಮತ್ತು ನಮ್ಮ ಅತ್ತೆ ಇಬ್ಬರೇ ತಿಂದಿದ್ದು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.